ಜಮೀನಿನಲ್ಲಿ ಅಕ್ರಮ ಮಣ್ಣು ಗ್ರಾವೆಲ್ ಗಣಿಗಾರಿಕೆ ಆರೋಪ ಕೇಳಿಬರ್ತಾ ಇದೆ. ಅನುಮತಿ ಇಲ್ಲದೆ ಜಮೀನಿನಲ್ಲಿ ಅಕ್ರಮ ಗ್ರಾವೆಲ್ ಸಾಗಾಟ. ಜಮೀನಿನಲ್ಲಿ ಅಕ್ರಮ ಮಣ್ಣು ಗ್ರಾವೆಲ್ ಗಣಿಗಾರಿಕೆ ಆರೋಪ. ಅನುಮತಿ ಇಲ್ಲದೆ ಜಮೀನಿನಲ್ಲಿ ಅಕ್ರಮ ಗ್ರಾವೆಲ್ ಸಾಗಾಟ. ಬಳ್ಳಾರಿಯ ಹಿರೇಕೇರಿಯಾಗಿನಹಳ್ಳಿ ಪಟ್ಟಣದಲ್ಲಿ ಗಣಿಗಾರಿಕೆ. ಕಂದಾಯ ನಿರೀಕ್ಷಕರ ಸ್ಥಳ ಪರಿಶೀಲನೆಯ ಬಳಿಕ ಅಕ್ರಮ ದೃಢ ಆಗಿದೆ. ಸರ್ವೆ ನಂಬರ್ 103ರಲ್ಲಿ ಆಗಿರುವಂಥ ಘಟನೆ. 103ರ ಪಟ್ಟ ಜಮೀನಿನಲ್ಲಿ ಅಕ್ರಮ ಗಣಿಗಾರಿಕೆ ಪತ್ತೆಯಾಗಿದೆ. ಆಡಳಿತಾಧಿಕಾರಿಗೆ ವರದಿ ಸಲ್ಲಿಕೆ, ಮುಂದಿನ ಕ್ರಮಕ್ಕೆ ಈಗ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಅಕ್ರಮ ಗಣಿಗಾರಿಕೆ ನಡೆಸಿದವರ ವಿರುದ್ಧ ಕಠಿಣ ಕ್ರಮಕ್ಕೂ ಕೂಡ ಪತ್ರವನ್ನ ಬರೆಯಲಾಗಿದೆ. ಜಮೀನಿನಲ್ಲಿ ಅಕ್ರಮವಾಗಿ ಮಣ್ಣು ಮತ್ತೆ ಗ್ರಾವೆಲ್ ಗಣಿಗಾರಿಕೆ ಆರೋಪ ಕೂಡ ಸದ್ಯಕ್ಕೆ ಕೇಳಿ ಬಂದಿರೋದ್ರಿಂದ ಈಗ ಆಲ್ರೆಡಿ ಪತ್ರವನ್ನು ಕೂಡ ಬರೆಯಲಾಗಿದೆ. ಏನಿಲ್ಲಿ ಅಕ್ರಮ ಗಣಿಗಾರಿಕೆ ಯಾರು ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮವನ್ನ ಜರುಗಿಸಬೇಕು ಅಂತ ಕೂಡ ಪತ್ರದಲ್ಲಿ ಉಲ್ಲೇಖವನ್ನು ಕೂಡ ಮಾಡಲಾಗಿದೆ. ಇನ್ನು ನೀವು ಗಮನಿಸ್ತಾ ಇದ್ದೀರಾ, ಸರ್ವೆ ನಂಬರ್ 103ರ ಪಟ್ಟ ಜಮೀನೇನಿದೆ ಅಲ್ಲಿ ಆಗಿರುವಂತಹ ಗಣಿಗಾರಿಕೆ ಇದು. ಎಷ್ಟು ದಿನದಿಂದ ಒಂದು ಗಣಿಗಾರಿಕೆ ನಡೀತಾ ಇತ್ತು ಎಂಬ ಮಾಹಿತಿ ಕೂಡ ಬಹಳ ಮುಖ್ಯ ಆಗುತ್ತೆ. ಯಾಕೆಂತಂದ್ರೆ ಇಷ್ಟು ದಿನದಿಂದ ಸುಮ್ಮನಿದ್ದು ಈಗ ದಾಳಿಯನ್ನ ಮಾಡಿದ್ದಾರಾ ಅಥವಾ ಈಗ ಈ ಒಂದು ಗಣಿಗಾರಿಕೆ ಮಾಡ್ತಾ ಇದ್ದಾರೆ, ಅದೆಲ್ಲದರ ಬಗ್ಗೆ ಕೂಡ ಮಾಹಿತಿ ಬೇಕಾಗುತ್ತೆ. ಸದ್ಯಕ್ಕೆ ಅಧಿಕಾರಿಗಳು ಪತ್ರದ ಮೂಲಕ ಯಾರು ಈ ರೀತಿಯಾಗಿ ಗಣಿಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮವನ್ನ ಜರುಗಿಸಬೇಕು ಅಂತ ಕೂಡ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಗಮನಿಸ್ತಾ ಇದ್ದೀರಾ, ಪತ್ರದಲ್ಲಿ ಏನೆಲ್ಲ ಕೆಲವೊಂದಿಷ್ಟು ಬಹಳ ಪ್ರಮುಖವಾದ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ರಾಜಾರೋಷವಾಗಿ ಮಣ್ಣು ಮತ್ತೆ ಗ್ರಾವೆಲ್ ಏನಿದೆ ಅದನ್ನ ಕೊಳ್ಳೆ ಹೊಡಿತಾ ಇದ್ದಾರೆ. ಅಕ್ರಮ ಗಣಿಗಾರಿಕೆ ನಡೆಸಿರೋದು ಅಧಿಕೃತವಾಗಿ ಈಗ ದೃಢಪಟ್ಟಿದೆ. ಕಾನೂನು ಬಾಹಿರವಾಗಿ ಮಣ್ಣು ಮತ್ತೆ ಗ್ರಾವೆಲ್ ಅಂದ್ರೆ ಮೊರಂ ಗಣಿಗಾರಿಕೆಯನ್ನು ನಡೆಸಿ ಸಾಗಾಟ ಮಾಡ್ತಾ ಇದ್ರು ಎಂಬ ಗಂಭೀರ ಆರೋಪ ಇತ್ತು. ಅದರ ಜೊತೆಗೆ ಖಚಿತ ಮಾಹಿತಿಯನ್ನು ಆಧರಿಸಿ ಈ ಒಂದು ದಾಳಿಯನ್ನು ಕೂಡ ಮಾಡಲಾಗಿದೆ. ಸಾಕಷ್ಟು ದೂರುಗಳು ಕೂಡ ಕೇಳ ಬಂದಿತ್ತಂತೆ. ಅಂದ್ರೆ ಈ ಒಂದು ಏನ್ ಜಮೀನಿದೆ 103ರ ಪಟ್ಟ ಜಮೀನು, ಈ ಅಕ್ರಮ ದಂಧೆ ನಡೀತಾ ಇರೋದ್ರ ಬಗ್ಗೆ ದೂರುಗಳು ಕೂಡ ಕೇಳಿ ಬಂದಿತ್ತು. ಇದರ ಬೆನ್ನಲ್ಲೇ ಕಂದಾಯ ನಿರೀಕ್ಷಕರು ಖುದ್ದಾಗಿ ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ದಾರೆ. ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಈ ವೇಳೆ ಯಾವುದೇ ಲೈಸೆನ್ಸ್ ಕೂಡ ಇಲ್ಲ ಅನ್ನೋದು ಕೂಡ ತಿಳಿದು ಬಂದಿದೆ. ಯಾಕೆಂತಂದ್ರೆ ಏನಾದ್ರೂ ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಯಾವುದನ್ನು ಕೂಡ ಅವರು ಪಾಲನೆ ಮಾಡ್ತಾ ಇರಲಿಲ್ಲವಂತೆ. ಬಹಳ ಪ್ರಮುಖವಾಗಿ ಪರವಾನಗಿಯೇ ಇಲ್ಲವಂತೆ ಅವರ ಹತ್ರ.